forever on fire. ರಾಜ್ಯದಲ್ಲಿ ಡೆಂಘಿ ಜೊತೆಗೆ ಝೀಕಾ ಗಂಡಾಂತರನೂ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಝೀಕಾ ವೈರಸ್ಗೆ ಮೊದಲ ಬಲಿಯಾಗಿದೆ. ಝೀಕಾ ವೈರಸ್ಗೆ 74 ವರ್ಷದ ವೃದ್ಧ ದುರ್ಮರಣವನ್ನಪ್ಪಿದ್ದಾರೆ. ಬಹು ಅಂಗಾಂಗ ವೈಫಲ್ಯಗಳಿಂದ ಈ ವ್ಯಕ್ತಿ ಬಳಲ್ತಾ ಇದ್ರು. 10 ದಿನಗಳಿಂದ ಚಿಕಿತ್ಸೆ ಕೊಡಲಾಗ್ತಾ ಇತ್ತು. ಆದರೆ ವೃದ್ಧ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಆಸ್ಪತ್ರೆಯಲ್ಲೇ ವೃದ್ಧ ಸಾವನ್ನಪ್ಪಿದ್ದಾರೆ. ಗೊತ್ತಿಲ್ಲ ನೋಡಿ ಯಾವ್ಯಾವ ಏರಿಯಾಗಳಲ್ಲಿ ಏನೇನಾಗ್ತಾ ಇದೆ ಅಂತ. ಈ ಹಾಸನದ ಶ್ರವಣಬೆಳಗೊಳ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಕೋರೇನಹಳ್ಳಿ ಅಂತ. ಸುಮಾರು ದಿನಗಳಿಂದ ಒಂದೇ ರೀತಿಯ ಸಿಂಪ್ಟಮ್ಸ್ ಇದಾವಂತೆ, ಸಾವನ್ನಪ್ತಾ ಇದ್ದಾರಂತೆ. 4 ಜನ ಈಗಾಗಲೇ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಅವರ ಸ್ಥಿತಿ ಗಂಭೀರ ಆಗಿದೆ. ಡಾಕ್ಟರ್ಗಳಿಗೂ ಅದು ಏನು ಅಂತ ಹೇಳೋದಕ್ಕಾಗ್ತಾ ಇಲ್ಲ, ವೈದ್ಯರಿಗೂ ಗೊತ್ತಾಗ್ತಾ ಇಲ್ವಂತೆ. ಆದರೂ ಜಿಲ್ಲಾಡಳಿತ ಸುಮ್ಮನೆ ಕೂತಿದೆಯಲ್ಲ ಅಂತ. ಇದರ ಜೊತೆಗೆ ಝೀಕಾನೂ ಇದೆ. ಡೆಂಘಿ, ಝೀಕಾ ವೈರಸ್ಸು. ಇನ್ನು ಈ ಝೀಕಾಗೆ 74 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. ಮಲೆನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಝೀಕಾ ವೈರಸ್ ಆತಂಕ ಹೆಚ್ಚಾಗ್ತಾ ಇದೆ. ವೃದ್ಧನ ಸಾವಿನಿಂದ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ ಇದೆ. ಶಿವಮೊಗ್ಗದ 24 ವರ್ಷದ ಯುವಕನಿಗೆ ಝೀಕಾ ವೈರಸ್ ತಗುಲಿದೆ. ಮಲೆನಾಡಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕೇವಲ ಮಲೆನಾಡು ಮಾತ್ರ ಅಲ್ಲ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಇಲ್ಲಿಯ ಮಲೆನಾಡು ಪ್ರಾಂತ್ಯಗಳಲ್ಲೂ ಕೂಡ ಶಿವಮೊಗ್ಗದ 24 ವರ್ಷದ ಯುವಕನಿಗೆ ಝೀಕಾ ವೈರಸ್ ವಕ್ಕರಿಸಿಕೊಂಡಿದೆ. ಅದರ ಜೊತೆಗೆ ಸಾಗರದ 24 ವರ್ಷದ ಯುವಕನಲ್ಲೂ ಕೂಡ ಸೋಂಕು ಪತ್ತೆಯಾಗಿದೆ. ಈ ಝೀಕಾ, ಡೆಂಘಿ ಎಲ್ಲ ಇದೆಯಲ್ಲ, ಅಷ್ಟು ಸುಲಭಕ್ಕೆ ಪತ್ತೆ ಆಗೋದಿಲ್ಲ. ನೀವು ಬ್ಲಡ್ ಟೆಸ್ಟ್ ಮಾಡಿದ ತಕ್ಷಣವೇ ಮಲೇರಿಯಾ ಅಂತ ಗೊತ್ತಾಗ್ಬಿಡುತ್ತೆ, ಟೈಫಾಯ್ಡ್ ಅಂತ ಗೊತ್ತಾಗ್ಬಿಡುತ್ತೆ, ಅದು ವೈರಲ್ ಫೀವರ್ ಏನೋ ಅಂತ ಹೇಳ್ತಾರೆ. ಆದರೆ ಈ ಝೀಕಾ, ಇಲಿ ಜ್ವರ ಇಂಥವನ್ನೆಲ್ಲ ಅಷ್ಟು ಸುಲಭಕ್ಕೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. 7-8 ವೆರೈಟಿಗಳಿರ್ತವೆ, ಅದನ್ನು ಪತ್ತೆ ಹಚ್ಚಬೇಕು. ತಾಲೂಕು ಆಸ್ಪತ್ರೆಗಳಿಗೆ, ಜಿಲ್ಲಾ ಆಸ್ಪತ್ರೆಗಳಿಗೆ ಸ್ಯಾಂಪಲ್ಸ್ಗಳನ್ನು ಕಳಿಸ್ತಾರೆ. ಅಲ್ಲಿಂದ ಟೆಸ್ಟ್ ಆದ ನಂತರ ರಿಸಲ್ಟ್ ಬರಬೇಕು. ಆದರೆ ಈ 24 ವರ್ಷದ ಯುವಕರಲ್ಲಿ, ಈ ತರುಣರಲ್ಲಿ ಈ ಥರದ ಸೋಂಕು ಪತ್ತೆ ಆಗೋದು ಎಲ್ಲೋ ಒಂದು ಕಡೆ ಬಹಳ ಭಯ ಹುಟ್ಟಿಸ್ತಾ ಇದೆ ಅಂತ. ಇಷ್ಟಕ್ಕೂ ಈ ಝೀಕಾ ಸೋಂಕು ಅಂದರೆ ಏನು, ಹೇಗೆ ಗೊತ್ತಾಗುತ್ತೆ ನೋಡಿ. ವೈರಸ್ನಿಂದ ಹರಡುವಂಥ ರೋಗ, ಒಂದು ವೈರಸ್ನಿಂದ ಹರಡುವಂಥ ಸೋಂಕು ಝೀಕಾ ವೈರಸ್. ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆ. ಹೇಗೆ ಡೆಂಘಿ ಇದೆಯೋ, ಹೇಗೆ ಮಲೇರಿಯಾ ಇದೆಯೋ, ಅದೇ ಥರ ಸೊಳ್ಳೆಗಳಿಂದ ಹರಡುತ್ತೆ. ಆರಂಭದಲ್ಲಿ ಸೌಮ್ಯ ಲಕ್ಷಣವನ್ನು ಹೊಂದಿರುತ್ತೆ ಈ ಕಾಯಿಲೆ. ಏನು ನೋಡಿದ ತಕ್ಷಣ ಇದು ಝೀಕಾ ಆಗಿರ್ಬೋದಾ ಅಂತ ಅನಿಸೋದಿಲ್ಲ, ಸೌಮ್ಯವಾಗಿರುತ್ತೆ. ಎಚ್ಚರ ತಪ್ಪಿದ್ರೆ ಜೀವ ತೆಗೆಯುವ ಮಾರಣಾಂತಿಕ ರೋಗ ಇದು. ಝೀಕಾ ಮಾರಣಾಂತಿಕ ರೋಗವಲ್ಲದೆ ಹೋದರೂ ಕೂಡ ತುಂಬಾ ಡೇಂಜರಸ್ ಆದಂಥ ಕಾಯಿಲೆ. ಅನಾರೋಗ್ಯದ ಲಕ್ಷಣಗಳು 1 ವಾರದ ಒಳಗಡೆ ಕಣ್ಮರೆ ಆಗ್ಬಿಡ್ತವೆ, ಗೊತ್ತೇ ಆಗೋದಿಲ್ಲ ನಮ್ಮಲ್ಲಿ ಝೀಕಾ ಇದೆ ಅಂತ. ಎಲ್ಲ ಸರಿ ಹೋಯ್ತು ಅಂತ ಸುಮ್ಮನೆ ಇದ್ದಾಗ ಈ ಝೀಕಾ ಉಕ್ಕರಿಸ್ಕೊಳ್ಳುತ್ತೆ. ತಾಯಿಗೆ ಸೋಂಕು ಬಂದರೆ ಮಗುವಿನ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ. ಮೈಕ್ರೋಸೆಫಾಲಿ, ಈ ಗುಲೆನ್ನೋ ಬಾರ್ರೆ ಸಿಂಡ್ರೋಮ್ಗೆ ಇದು ಕಾರಣ ಆಗುತ್ತೆ. ಏನು ವೈರಸ್ನಿಂದಾಗಿ ಹರಡುವಂಥ ರೋಗ ಇದಾಗಿದೆ. ಏನೆಲ್ಲ ನೋಡಿ, ಝೀಕಾ ವೈರಸ್ ಮೊದಲು ಕಾಣಿಸಿಕೊಂಡಿದ್ದು 1947ರಲ್ಲಿ. ಓಕೆ, ಲಕ್ಷಣಗಳೇನು? ಉಗಾಂಡಾದಲ್ಲಿ ಮೊದಲ ಬಾರಿಗೆ ಇದು ಕಾಣಿಸ್ಕೊಂಡಂತೆ ಝೀಕಾ ವೈರಸ್ಸು. ಅದಾದ ನಂತರ ಬೇರೆ ಬೇರೆ ದೇಶಗಳಿಗೆ ಹರಡೋದಕ್ಕೆ ಶುರು ಮಾಡಿದ್ವು. ಆದರೆ ಈಗ ನಮ್ಮಲ್ಲೂ ಕೂಡ ಸಕ್ರಿಯವಾಗಿದೆ ಝೀಕಾ ವೈರಸ್ ಸೋಂಕು. ಹಗಲಲ್ಲಿ ಸಕ್ರಿಯವಾಗಿರ್ತವೆ, ರಾತ್ರಿಯಲ್ಲಿ ಗೊತ್ತಾಗೋದಿಲ್ಲ. ಈಡೀಸ್ ಅನ್ನುವಂಥ ಸೊಳ್ಳೆಯಿಂದ ಹರಡುವಂಥ ಡೇಂಜರಸ್ ಕಾಯಿಲೆ. ಈಗ ಡೆಂಗ್ಯೂ ಅದು ಕೂಡ ಸೊಳ್ಳೆಯಿಂದ ಹರಡೋದು. ಈ ಮಲೇರಿಯಾ ಅದು ಕೂಡ ಸೊಳ್ಳೆ. ನೋಡಿ, ಇದು ಇಂಪಾರ್ಟೆಂಟ್. ಡೆಂಗಿಯಿಂದ ಹಳದಿ ಜ್ವರ, ಚಿಕನ್ ಗುನ್ಯಾ ರೋಗ ಹರಡುವಂಥ ಸಾಧ್ಯತೆ ಇದೆ. ಝೀಕಾ ವೈರಸ್ ಸೊಳ್ಳೆ ಕಡಿತದಿಂದಾಗಿ ಹರಡುವಂಥ ಕಾಯಿಲೆ. ಅದರ ಜೊತೆಗೆ ಈ ಚಿಕನ್ ಗುನ್ಯಾ ಇವೆಲ್ಲ ಇದಾವಲ್ಲ, ಲೈಂಗಿಕ ಸಂಭೋಗ ಮತ್ತು ರಕ್ತ ವರ್ಗಾವಣೆಯ ಮೂಲಕವೂ ಹರಡಬಹುದು. ಅಂದರೆ ಸೊಳ್ಳೆಯಿಂದಲೂ ಹರಡುತ್ತೆ, ಲೈಂಗಿಕ ಈ ಕ್ರಿಯೆಯಿಂದಲೂ ಹರಡುತ್ತಂತೆ. ಝೀಕಾ ವೈರಸ್ ಗರ್ಭಿಣಿಯರಲ್ಲಿ, ಭ್ರೂಣಕ್ಕೂ ಕೂಡ ಹರಡುವಂಥ ಸಾಧ್ಯತೆಗಳಿದ್ದಾವೆ. ರಕ್ತದ ಮೂಲಕ ನರಮಂಡಲ ಪ್ರವೇಶಿಸುವ ಝೀಕಾ ವೈರಸ್ ಇಡೀ ನರಮಂಡಲವನ್ನು ಇನ್ಆಕ್ಟಿವ್ ಮಾಡಿಬಿಡುತ್ತೆ. ಝೀಕಾ ವೈರಸ್ನ ಎಫೆಕ್ಟ್ನಿಂದಾಗಿ 3ರಿಂದ 12 ವರ್ಷದ ಮಕ್ಕಳು ಇವರಿಗೆಲ್ಲ ನೋಡಿ, ಇದು ಇಂಪಾರ್ಟೆಂಟ್, ಇದೇ ಬೇಕಾಗಿದ್ದು. ಜ್ವರ, ದದ್ದು, ತಲೆನೋವು, ಕೀಲು ನೋವು. ಜ್ವರ ಬರುತ್ತೆ, ತಲೆನೋವು ಇರುತ್ತೆ, ಕೀಲು ನೋವು ಇರುತ್ತೆ, ಆಯಾಸ ಆಗುತ್ತೆ, ಕೆನ್ನೆಗಳು ಊತ ಕಾಣಿಸ್ಕೊಳ್ಳುತ್ತೆ, ಬೆವರ್ತಾ ಇರ್ತೀವಿ, ಗೊತ್ತಾಗೋದಿಲ್ಲ ಯಾಕೆ ಬೆವರ್ತೀವಿ ಅಂತ. ವಾಂತಿ, ಬೇದಿ, ಕಣ್ಣು ಕೆಂಪಾಗೋದು, ಇದೆಲ್ಲ ಇದರ ಲಕ್ಷಣ, ಝೀಕಾದ ಲಕ್ಷಣ. ಜ್ವರ, ದದ್ದು, ತಲೆನೋವು, ಕೀಲ್ನೋವು, ಜೊತೆಗೆ ಜ್ವರ ಬರೋದು, ವಾಂತಿ ಆಗೋದು, ಆಯಾಸ ಆಗೋದು, ಕೆನ್ನೆಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಇದರ ಲಕ್ಷಣ. ಇದನ್ನು ಗಮನಿಸಬೇಕು ನೀವು. ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ
ವೀರೇಶ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ವೀರೇಶ್, ಒಂದು ಕಡೆಯಿಂದ ಡೆಂಗ್ಯೂ ಇದೆ, ಇನ್ನೊಂದು ಕಡೆಯಿಂದ ಝೀಕಾ ವೈರಸ್ ಕೂಡ ಇದೆ ಅಂತ. ಈ ಝೀಕಾ ಹೇಗೆ ಗೊತ್ತಾಗುತ್ತೆ ಅಂತ ಒಬ್ರಿಗೆ? ಈಗ ಜ್ವರ ಬರುತ್ತೆ, ನಾವು ಡೆಂಗ್ಯೂ ಅಂತ ಅನ್ಕೋಬೋದು, ಮನೆಯಲ್ಲಿ ಏನಾದರೂ ಮದ್ದು ಮಾಡ್ಕೊಂಡಿರ್ಬೋದು. ಈ ಝೀಕಾ ಅಂತ ಹೆಂಗೆ ಗೊತ್ತಾಗುತ್ತೆ? ಜಿಲ್ಲಾಡಳಿತದಿಂದ ಏನೆಲ್ಲ ಕ್ರಮ ಆಗಿದೆ, ಮುನ್ನೆಚ್ಚರಿಕೆ ಕ್ರಮ? ವಾಸುದೇವ್, ಏನಂದ್ರೆ ಮಲೆನಾಡಿನಲ್ಲಿ ಈಗ ಜಿಕಾ ವೈರಸ್ನ ಆತಂಕ ಮನೆ ಮಾಡಿರುವಂಥದ್ದು. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಇದರಿಂದ ಈಗಾಗಲೇ 74 ವರ್ಷದ ವೃದ್ಧ ಕೂಡ ಸಾವನ್ನಪ್ಪಿರುವುದು ಅಂತಂದ್ರೆ ಶಿವಮೊಗ್ಗ ನಗರದ ಗಾಂಧಿನಗರ ಬಡಾವಣೆಯ ಸುಮಾರು 74 ವಯಸ್ಸಿನ ವೃದ್ಧ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧ ಸಾವನ್ನಪ್ಪಿರುವಂಥದ್ದು. ಕಳೆದ 10 ದಿನಗಳಿಂದಲೂ ಕೂಡ ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ರು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ವೃದ್ಧ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 24 ವಯಸ್ಸಿನ ಯುವಕನಲ್ಲೂ ಕೂಡ ಈ ಜಿಕಾ ವೈರಸ್ ಪತ್ತೆಯಾಗಿರುವಂಥದ್ದು. ಅಂದ್ರೆ ಇದು ಅಂದ್ರೆ ಟೆಸ್ಟ್ ಮಾಡಿದಾಗ ಅಷ್ಟೇ ಗೊತ್ತಾಗುವಂಥದ್ದು. ಅಂದ್ರೆ ಸಣ್ಣ ಲಕ್ಷಣಗಳು ಯಾವುದೇ ತರಹದ ಒಂದೇ ಸಲಕ್ಕೆ ನಿಮಗೆ ಜ್ವರ ಬಂದು ಅಥವಾ ಕಾಣಿಸಿಕೊಳ್ಳುವಂಥದ್ದು ಆ ಥರ ಕಾಣಿಸೋದಿಲ್ಲ. ನಿಧಾನವಾಗಿ ಇದು ಒಂದು ವಾರ ಆದ್ಮೇಲೆ ಈ ವೈರಸ್ ಪತ್ತೆ ಆಗುವಂಥದ್ದು ಗೊತ್ತಾಗುವಂಥದ್ದು. ಅಂದ್ರೆ ಇದು ಸಂಪೂರ್ಣವಾಗಿ ಟೆಸ್ಟ್ ಮಾಡಿದಾಗ ಅಷ್ಟೇ ನಮಗೆ ತಿಳಿದು ಬರುವಂಥದ್ದು. ಇದು ಅಷ್ಟೊಂದು ದೊಡ್ಡ ಪರಿಣಾಮವಾಗಿ ಬೀರದೇ ಇದ್ರೂ ಕೂಡ ಒಂದು ರೀತಿಯಲ್ಲಿ ಮನುಷ್ಯನನ್ನ ಆಯಾಸ ಮಾಡುವಂಥದ್ದು, ಸುಸ್ತು ಮಾಡುವಂಥದ್ದು, ಈ ರೀತಿಯ ಒಂದು ಕಾಯಿಲೆ ಆಗಿರುವಂಥದ್ದು. ಅಂದ್ರೆ ಮಾರಣಾಂತಿಕ ಕಾಯಿಲೆ ಆಗದೇ ಇದ್ರೂ ಕೂಡ ಒಂದು ರೀತಿಯಲ್ಲಿ ಈಗ ವೃದ್ಧ ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ, ಇವರು ಬಹು ಅಂಗಾಂಗಗಳಿಂದ ಬಳಲ್ತಾ ಇದ್ರು, ಹಾಗಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ವೈದ್ಯರ ಮಾತಾಗಿರುವಂಥದ್ದು. ಅಂದ್ರೆ ಈ ಜಿಕಾ ವೈರಸ್ ಪತ್ತೆ ಆದರೆ ಯಾವುದೇ ರೀತಿಯ ಸಾವು ಸಂಭವಿಸುವುದಿಲ್ಲ, ಆದರೆ ಯಾವುದಾದ್ರೂ ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿದ್ರೆ ಅಂಥವರು ಸಾವನ್ನಪ್ಪುವಂತ ಸಾಧ್ಯತೆ ಹೆಚ್ಚಾಗುವಂಥದ್ದು. ಈಗ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಈ ನಡುವೆ ಜಿಕಾ ವೈರಸ್ಗಳು ಪತ್ತೆ ಆಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಮಲೆನಾಡಿನ ಜನರಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿರುವಂಥದ್ದು. ಜೊತೆಗೆ ಜಿಲ್ಲಾಡಳಿತ ಕೂಡ ಈಗ ಎಚ್ಚೆತ್ತುಕೊಂಡು ಅಂದ್ರೆ ಈ ರೀತಿಯ ಸೋಂಕಿನ ಲಕ್ಷಣ ಇರುವಂತಹ ವ್ಯಕ್ತಿಗಳ ರಕ್ತದ ಮಾದರಿಯನ್ನ ಪರೀಕ್ಷೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಲ್ಯಾಬ್ಗಳಿಗೆ ಕಳಿಸಿ ಅದನ್ನ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಡೆಂಗಿಯನ್ನು ಕೂಡ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳ ಟೆಸ್ಟ್ ಅನ್ನು ಕೂಡ ಜಿಲ್ಲಾಡಳಿತ ಮತ್ತೆ ಆರೋಗ್ಯ ಇಲಾಖೆ ಮಾಡ್ತಾ ಇರುವಂಥದ್ದು. ಇದರ ನಡುವೆ ಈಗ ಏನು ಹೊಸದಾಗಿ ಪತ್ತೆಯಾಗಿರುವಂತಹ ಜಿಕಾ ವೈರಸ್ನ ಟೆಸ್ಟ್ ಗಳನ್ನು ಕೂಡ ಈಗ ಆರೋಗ್ಯ ಇಲಾಖೆ ಆರಂಭ ಮಾಡಿರುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ವೀರೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.